ನಮಸ್ಕಾರ ವೀಕ್ಷಕರೇ, ಸ್ಥಗಿತಗೊಂಡಿದ್ದ ಬಿ ಖಾತಾ ನಿವೇಶನಗಳ ನೋಂದಣಿ ಪ್ರಕ್ರಿಯೆ ಮತ್ತೆ ಪ್ರಾರಂಭವಾಗಲಿದೆ. ಪ್ಯಾನ್ ಕಾರ್ಡ್ ಕಡ್ಡಾಯ ನಿರ್ಧಾರ ಮಾಡಲಾಗಿದೆ ಮತ್ತು ಈ ಸ್ವತ್ತು ಸೌಲಭ್ಯವನ್ನು ಲಕ್ಷಾಂತರ ನಿವೇಶನದಾರರಿಗೆ ಉಪಯೋಗ ಆಗಲಿದೆ. ಬಿ ಖಾತಾ ಸೈಟ್ ನೋಂದಣಿ ಮುಂದಿನ ವಾರದಿಂದ ಪ್ರಾರಂಭ ಮುನ್ಸೂಚನೆಯನ್ನು ನೀಡಲಾಗಿದೆ. 30 ಲಕ್ಷಕ್ಕೆ ಮೇಲ್ಪಟ್ಟ ಆಸ್ತಿಗೆ ಕಡ್ಡಾಯವಾಗಿ ಪ್ಯಾನ್ ಕಾರ್ಡ್ ಅನ್ನು ನೀಡಬೇಕು. ಈ ಸ್ವತ್ತು ವ್ಯವಸ್ಥೆಯನ್ನು ಬಿಬಿಎಂಪಿ ಸಹಕಾರದೊಂದಿಗೆ ಮಾಡಲಾಗ್ತಿದೆ. ಬಿಬಿಎಂಪಿ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆ ಜೊತೆ ಚರ್ಚೆ ಬಳಿಕ ಬಿ ಖಾತಾ ನಿವೇಶನಗಳಿಗೆ ಈ ಸ್ವತ್ತು ಸೌಲಭ್ಯ ನೀಡಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. 2024 ಅಕ್ಟೋಬರ್ 31ರೊಳಗೆ ನೋಂದಾಯಿತವಾದ ನಿವೇಶನಗಳಿಗೆ ಈ ಸೌಲಭ್ಯ ಅನ್ವಯವಾಗಲಿದೆ ಎಂದು ನೋಂದಣಿ ಮಹಾಪರಿವೀಕ್ಷಕರು ಕೆ. ದಯಾನಂದ್ ತಿಳಿಸಿದ್ದಾರೆ. ಈ ನಿರ್ಧಾರದಿಂದ ಪರದಾಡುತ್ತಿದ್ದ ಲಕ್ಷಾಂತರ ಸೈಟ್ ಮಾಲೀಕರಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ನೋಂದಣಿ ಪ್ರಕ್ರಿಯೆಯಲ್ಲಿ ಪ್ರಮುಖ ಬದಲಾವಣೆಗಳನ್ನು ಸರ್ಕಾರ ಮಾಡಿದೆ. ಮಾಲೀಕರ ಹೆಸರು ಸೇರ್ಪಡೆಗೆ ಶುಲ್ಕ ನಿಗದಿಯಾಗಿದ್ದು, ಅದರಿಂದ ಆಸ್ತಿ ವಹಿವಾಟಿನಲ್ಲಿ ಸಂಭವಿಸಬಹುದಾದ ಮೋಸಗಳನ್ನು ತಡೆಹಿಡಿಯಬಹುದಾಗಿದೆ. ಹೊಸ ನಿಯಮಗಳಲ್ಲಿ ಆಧಾರ್ ಕಾರ್ಡ್ ಲಿಂಕ್, ಅಧಿಕೃತ ಮೊಬೈಲ್ ನಂಬರ್, ಬಯೋಮೆಟ್ರಿಕ್ ದೃಢೀಕರಣ ಮತ್ತು ಹೆಸರು ಹೊಂದಾಣಿಕೆಯನ್ನು ಖಚಿತಪಡಿಸಿಕೊಳ್ಳುವುದು ಕಡ್ಡಾಯವಾಗಲಿದೆ. ಈ ಬಾರಿಯ ಹೊಸ ಮಾರ್ಗಸೂಚಿಯಲ್ಲಿ ಒಂದು ಮಹತ್ವದ ನಿರ್ಧಾರ ಎಂದರೆ 30 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ಆಸ್ತಿಯ ನೋಂದಣಿಗೆ ಪ್ಯಾನ್ ಕಾರ್ಡ್ ಪೂರಕವಾಗಿ ಪ್ರತ್ಯೇಕ ಫಾರ್ಮ್ ಸಲ್ಲಿಸುವುದು ಕಡ್ಡಾಯವಾಗಿದೆ. ಇದರಿಂದ ಇನ್ಕಮ್ ಟ್ಯಾಕ್ಸ್ ಕಂಪ್ಲೈನ್ಸ್ ವಿಚಾರದಲ್ಲಿ ಪಾರದರ್ಶಕತೆ ಮೂಡಲಿದೆ. ಐಟಿ ಇಲಾಖೆ ಎದುರು ನಿಮ್ಮ ಆದಾಯದ ವಿವರಗಳನ್ನು ನಿಖರವಾಗಿ ನಿರ್ವಹಿಸಲು ಸಹಾಯವಾಗುತ್ತದೆ. ಸರ್ಕಾರದ ಈ ನಿರ್ಧಾರಕ್ಕೆ ಕಾರಣವಾದದ್ದು ಕಳೆದ ಅಕ್ಟೋಬರ್ 30ರಿಂದ ಬಿ ಖಾತಾ ನಿವೇಶನಗಳ ಸೈಟ್ ನೋಂದಣಿ ಸ್ಥಗಿತಗೊಂಡಿದ್ದ ಕಾರಣ ಸಾವಿರಾರು ಮಂದಿ ಕಾಗದ ಪತ್ರ ಪೂರೈಸಲು ಪರದಾಡುತ್ತಿದ್ದರು. ಇತ್ತೀಚೆಗೆ ಮಾತ್ರ ಈ ಪ್ರಕ್ರಿಯೆಯನ್ನು ಪುನರಾರಂಭಿಸುವ ತೀರ್ಮಾನ ಪ್ರಕಟಿಸಲಾಗಿದೆ. ಇದರಿಂದಾಗಿ ಹಲವು ಕುಟುಂಬಗಳಿಗೆ ನೆಮ್ಮದಿಯಂತೂ ಸಿಗಲಿದೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.